ಇಂದು ದೆಹಲಿಯ 70 ಕ್ಷೇತ್ರಗಳ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು 10 ವರ್ಷಗಳ ಕೇಜ್ರಿವಾಲ್ರನ್ನ ದೆಹಲಿ ಜನ ಕೈ ಬಿಡ್ತಾರಾ? ದೇಶ ಗೆದ್ದ ಮೋದಿ ದೆಹಲಿ ವಶಪಡಿಸಿಕೊಳ್ಳೋದಕ್ಕೆ ವಿಫಲವಾಗಿದ್ರೆ ಈ ಬಾರಿ ಕಮಲ ಪಡೆ ಕಮಾಲ್ ಮಾಡುತ್ತಾ? ಹಾಗಿದ್ರೆ ದೆಹಲಿ ಅಖಾಡ ಹೇಗಿದೆ ಗೊತ್ತಾ? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ವರ್ಸಸ್ ಕೇಜ್ರಿವಾಲ್ ವರ್ಸಸ್ ರಾಹುಲ್. 10 ವರ್ಷದ ಬಳಿಕ ಕಮಾಲ್ ಮಾಡುತ್ತಾ ಕಮಲ? ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ಕ್ಷಣಗಳು ಬಾಕಿ ಇದೆ. 70 ಕ್ಷೇತ್ರಗಳಿಗೆ ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ನಡೆಯಲಿದ್ದು ಒಟ್ಟು 1.56 ಕೋಟಿ ಮತದಾರರಿದ್ದಾರೆ. 13,766 ಮತಗಟ್ಟೆಗಳಲ್ಲಿ 83.76 ಲಕ್ಷ ಪುರುಷರು, 82.36 ಲಕ್ಷ ಮಹಿಳೆಯರು ಮತ್ತು 1,267 ತೃತೀಯ ಲಿಂಗ ಮತದಾರರು ಮತ ಚಲಾಯಿಸಲಿದ್ದಾರೆ. ಇದರೊಂದಿಗೆ ಅಂಗವಿಕಲ ಮತದಾರರಿಗಾಗಿ 733 ಮತಗಟ್ಟೆಗಳು ರಚಿಸಲಾಗಿದೆ. 2014 ಹಾಗೂ 2019 ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದ ಬಿಜೆಪಿ ದೇಶದ ಹೃದಯ ಗೆಲ್ಲುವಲ್ಲಿ ವಿಫಲವಾಗಿತ್ತು. 2015 ಹಾಗೂ 2020 ನಡೆದ ವಿಧಾನಸಭೆ ಚುನಾವಣೆಗಳಲ್ಲಿ ಎಎಪಿ ಆರ್ಭಟಕ್ಕೆ ಅದು ಧೂಳಿಪಟವಾಗಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟವನ್ನ ಬಿಜೆಪಿ ಹಿಮ್ಮೆಟ್ಟಿಸಿದೆ. ಈ ಬಾರಿ ಬಿಜೆಪಿ ಗೆಲುವಿನ ನಿರೀಕ್ಷೆಯಲ್ಲಿದ್ದರೆ ಇತ್ತ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದ ಎಎಪಿ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇವೆ. ದೆಹಲಿಯಲ್ಲಿ ಜನಸಂಖ್ಯೆ ಲೆಕ್ಕ. ದೆಹಲಿಯಲ್ಲಿ ಶೇಕಡವಾರು 80.21% ಹಿಂದೂಗಳಿದ್ರೆ 12.78% ಮುಸ್ಲಿಮರಿದ್ದಾರೆ. ಸಿಖ್ಖರು ಶೇಕಡ 4.43%, ಜೈನರು ಶೇಕಡ 1.39%, ಕ್ರೈಸ್ತರು ಶೇಕಡ 00.96%. 2020 ಚುನಾವಣಾ ಬಲಾಬಲ. 2020 ದೆಹಲಿ ಚುನಾವಣೆ ಬಲಾಬಲ ನೋಡಿದ್ರೆ ಎಎಪಿ ಪಕ್ಷ ಶೇಕಡ 53.57% ಮತ ಪಡೆದು 62 ಸ್ಥಾನ ಗೆದ್ರೆ ಬಿಜೆಪಿ ಶೇಕಡ 38.51% ವೋಟ್ನೊಂದಿಗೆ 5 ಸ್ಥಾನ ಗೆದ್ದಿತ್ತು. ಇನ್ನು ಕಾಂಗ್ರೆಸ್ ಶೇಕಡ 4.26% ಅಷ್ಟು ಮತ ಪಡೆದಿದ್ರೆ ಸೀಟ್ ಗಳಿಸಿಕೊಳ್ಳಲು ವಿಫಲವಾಗಿತ್ತು. ಇತರೆ ಪಕ್ಷಗಳಿಗೆ ಶೇಕಡ 1.19% ರಷ್ಟು ಮತ ಬಂದಿತು. ದೆಹಲಿ ದಂಗಲ್ನ ಚರ್ಚಿತ ವಿಷಯ. ಇನ್ನು ಈ ಬಾರಿ ದೆಹಲಿ ದಂಗಲ್ ಚರ್ಚಿತವಾದ ಪ್ರಮುಖ ವಿಷಯಗಳೆಂದರೆ 3 ಪಕ್ಷಗಳಿಂದ ಗ್ಯಾರಂಟಿಗಳ ಘೋಷಣೆ, ಎಎಪಿ ಪಕ್ಷದ ಸಾಲು ಸಾಲು ಭ್ರಷ್ಟಾಚಾರ ಹಗರಣ, ದೆಹಲಿಯ ವಾಯು ಮಾಲಿನ್ಯ, ಯಮುನಾ ನದಿ ಮಾಲಿನ್ಯ ವಿಚಾರ, ದೆಹಲಿ ರಸ್ತೆ ಸೇರಿ ಮೂಲಸೌಕರ್ಯ ಸಮಸ್ಯೆ, ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಭಾರಿ ಚರ್ಚೆಯಾಯಿತು. ದೆಹಲಿ ಜನರ ದಿಲ್ಗೆ. ದೆಹಲಿಯಲ್ಲಿ ದೆಹಲಿ ಮೂಲ ನಿವಾಸಿಗಳು ಕಡಿಮೆ ಇದ್ರೆ ಬೇರೆ ಬೇರೆ ರಾಜ್ಯದಿಂದ ಬಂದ ಜನರೇ ಹೆಚ್ಚು ವಾಸ ಮಾಡ್ತಿದ್ದಾರೆ. ಪಂಜಾಬಿ, ಯುಪಿ, ಬಿಹಾರ, ಮಧ್ಯಪ್ರದೇಶ, ಹಿಂದಿ ಬೆಲ್ಟ್ನ ಜನರು ದೆಹಲಿಯಲ್ಲಿ ಹೆಚ್ಚು ವಾಸವಾಗಿದ್ದಾರೆ. ಈ ಹಿಂದಿ ಬೆಲ್ಟ್ನ ಜನರೇ ಬಿಜೆಪಿಯ ವೋಟ್ ಬ್ಯಾಂಕ್. ಇದರ ಮಧ್ಯೆ ಪಂಜಾಬಿ ಹಿಂದೂ ಜಾಠರ ವೋಟ್ ಕಸಿಯಬೇಕಾಗಿರುವುದೇ 3 ಪಕ್ಷಗಳ ಟಾರ್ಗೆಟ್ ಆಗಿದೆ. ಮುಸ್ಲಿಂ ವೋಟ್ ಮೇಲೆ 3 ಪಕ್ಷಗಳ ಕಣ್ಣು. ಇನ್ನು ಮುಸ್ಲಿಮರ ವೋಟ್ ನಿರ್ಣಾಯಕವಾಗಿದ್ದು 12 ಮೀಸಲು ಕ್ಷೇತ್ರಗಳಿವೆ, 8 ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ. ಇನ್ನು ಮುಸ್ಲಿಂ ಮತದಾರರ ಮೇಲೆ ಎಎಪಿ, ಎಐಎಂಐಎಂ, ಕಾಂಗ್ರೆಸ್ ಕಣ್ಣಿಟ್ಟಿದೆ. 2020ರಲ್ಲಿ ಗಲಭೆ ಆರೋಪಿ ಎಎಪಿ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಸದ್ಯ ಮುಸ್ತಫಾಬಾದ್ ಕ್ಷೇತ್ರದಿಂದ ಎಐಎಂಐಎಂ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಒಂದು ವೇಳೆ ತಾಹಿರ್ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಕಮಾಲ್ ಮಾಡಿದ್ರೆ ಎಎಪಿ ಮತ್ತು ಕಾಂಗ್ರೆಸ್ಗೆ ಮತ ಕೈತಪ್ಪುವುದು ನಿಜ ಎನ್ನಲಾಗ್ತಾ ಇದೆ. ಇಂದು ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದು ಪ್ರಧಾನಿ ಮೋದಿ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಜ್ವಲಿಸಿದ್ರು, ದೆಹಲಿ ಗೆಲ್ಲುವಲ್ಲಿ ಸೋತಿದ್ರು. ಆದರೆ ಈ ಬಾರಿ ಕಮಲ ನಾಯಕರು ಕಮಾಲ್ ಮಾಡುವ ಸಾಧ್ಯತೆ ಇದೆ. ಪವನ್ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಂದು ದೆಹಲಿಯ 70 ಕ್ಷೇತ್ರಗಳ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು 10 ವರ್ಷಗಳ ಕೇಜ್ರಿವಾಲ್ರನ್ನ ದೆಹಲಿ ಜನ ಕೈ ಬಿಡ್ತಾರಾ? ದೇಶ ಗೆದ್ದ ಮೋದಿ ದೆಹಲಿ ವಶಪಡಿಸಿಕೊಳ್ಳೋದಕ್ಕೆ ವಿಫಲವಾಗಿದ್ರೆ ಈ ಬಾರಿ ಕಮಲ ಪಡೆ ಕಮಾಲ್ ಮಾಡುತ್ತಾ? ಹಾಗಿದ್ರೆ ದೆಹಲಿ ಅಖಾಡ ಹೇಗಿದೆ ಗೊತ್ತಾ? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ವರ್ಸಸ್ ಕೇಜ್ರಿವಾಲ್ ವರ್ಸಸ್ ರಾಹುಲ್. 10 ವರ್ಷದ ಬಳಿಕ ಕಮಾಲ್ ಮಾಡುತ್ತಾ ಕಮಲ?
ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ಕ್ಷಣಗಳು ಬಾಕಿ ಇದೆ. 70 ಕ್ಷೇತ್ರಗಳಿಗೆ ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ನಡೆಯಲಿದ್ದು ಒಟ್ಟು 1.56 ಕೋಟಿ ಮತದಾರರಿದ್ದಾರೆ. 13,766 ಮತಗಟ್ಟೆಗಳಲ್ಲಿ 83.76 ಲಕ್ಷ ಪುರುಷರು, 82.36 ಲಕ್ಷ ಮಹಿಳೆಯರು ಮತ್ತು 1,267 ತೃತೀಯ ಲಿಂಗ ಮತದಾರರು ಮತ ಚಲಾಯಿಸಲಿದ್ದಾರೆ. ಇದರೊಂದಿಗೆ ಅಂಗವಿಕಲ ಮತದಾರರಿಗಾಗಿ 733 ಮತಗಟ್ಟೆಗಳು ರಚಿಸಲಾಗಿದೆ. 2014 ಹಾಗೂ 2019 ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದ ಬಿಜೆಪಿ ದೇಶದ ಹೃದಯ ಗೆಲ್ಲುವಲ್ಲಿ ವಿಫಲವಾಗಿತ್ತು. 2015 ಹಾಗೂ 2020 ನಡೆದ ವಿಧಾನಸಭೆ ಚುನಾವಣೆಗಳಲ್ಲಿ ಎಎಪಿ ಆರ್ಭಟಕ್ಕೆ ಅದು ಧೂಳಿಪಟವಾಗಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟವನ್ನ ಬಿಜೆಪಿ ಹಿಮ್ಮೆಟ್ಟಿಸಿದೆ. ಈ ಬಾರಿ ಬಿಜೆಪಿ ಗೆಲುವಿನ ನಿರೀಕ್ಷೆಯಲ್ಲಿದ್ದರೆ ಇತ್ತ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದ ಎಎಪಿ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇವೆ. ದೆಹಲಿಯಲ್ಲಿ ಜನಸಂಖ್ಯೆ ಲೆಕ್ಕ. ದೆಹಲಿಯಲ್ಲಿ ಶೇಕಡವಾರು 80.21% ಹಿಂದೂಗಳಿದ್ರೆ 12.78% ರಷ್ಟು ಮುಸ್ಲಿಮರಿದ್ದಾರೆ. ಸಿಖ್ಖರು ಶೇಕಡ 4.43%, ಜೈನರು ಶೇಕಡ 1.39%, ಕ್ರೈಸ್ತರು ಶೇಕಡ 00.96%. 2020 ಚುನಾವಣಾ ಬಲಾಬಲ. 2020 ದೆಹಲಿ ಚುನಾವಣೆ ಬಲಾಬಲ ನೋಡಿದ್ರೆ ಎಎಪಿ ಪಕ್ಷ ಶೇಕಡ 53.57% ಮತ ಪಡೆದು 62 ಸ್ಥಾನ ಗೆದ್ರೆ ಬಿಜೆಪಿ ಶೇಕಡ 38.51% ವೋಟ್ನೊಂದಿಗೆ 5 ಸ್ಥಾನ ಗೆದ್ದಿತ್ತು. ಇನ್ನು ಕಾಂಗ್ರೆಸ್ ಶೇಕಡ 4.26% ಅಷ್ಟು ಮತ ಪಡೆದಿದ್ರೆ ಸೀಟ್ ಗಳಿಸಿಕೊಳ್ಳಲು ವಿಫಲವಾಗಿತ್ತು. ಇತರೆ ಪಕ್ಷಗಳಿಗೆ ಶೇಕಡ 1.19% ರಷ್ಟು ಮತ ಬಂದಿತು. ದೆಹಲಿ ದಂಗಲ್ನ ಚರ್ಚಿತ ವಿಷಯ. ಇನ್ನು ಈ ಬಾರಿ ದೆಹಲಿ ದಂಗಲ್ ಚರ್ಚಿತವಾದ ಪ್ರಮುಖ ವಿಷಯಗಳೆಂದರೆ 3 ಪಕ್ಷಗಳಿಂದ ಗ್ಯಾರಂಟಿಗಳ ಘೋಷಣೆ, ಎಎಪಿ ಪಕ್ಷದ ಸಾಲು ಭ್ರಷ್ಟಾಚಾರ ಹಗರಣ, ದೆಹಲಿಯ ವಾಯು ಮಾಲಿನ್ಯ, ಯಮುನಾ ನದಿ ಮಾಲಿನ್ಯ ವಿಚಾರ, ದೆಹಲಿ ರಸ್ತೆ ಸೇರಿ ಮೂಲಸೌಕರ್ಯ ಸಮಸ್ಯೆ, ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಭಾರಿ ಚರ್ಚೆಯಾಯಿತು. ದೆಹಲಿ ಜನರ ದಿಲ್ಗೆ. ದೆಹಲಿಯಲ್ಲಿ ದೆಹಲಿ ಮೂಲ ನಿವಾಸಿಗಳು ಕಡಿಮೆ ಇದ್ರೆ ಬೇರೆ ಬೇರೆ ರಾಜ್ಯದಿಂದ ಬಂದ ಜನರೇ ಹೆಚ್ಚು ವಾಸ ಮಾಡ್ತಿದ್ದಾರೆ. ಪಂಜಾಬಿ, ಯುಪಿ, ಬಿಹಾರ, ಮಧ್ಯಪ್ರದೇಶ, ಹಿಂದಿ ಬೆಲ್ಟ್ನ ಜನರು ದೆಹಲಿಯಲ್ಲಿ ಹೆಚ್ಚು ವಾಸವಾಗಿದ್ದಾರೆ. ಈ ಹಿಂದಿ ಬೆಲ್ಟ್ನ ಜನರೇ ಬಿಜೆಪಿಯ ವೋಟ್ ಬ್ಯಾಂಕ್. ಇದರ ಮಧ್ಯೆ ಪಂಜಾಬಿ ಹಿಂದೂ ಜಾಠರ ವೋಟ್ ಕಸಿಯಬೇಕಾಗಿರುವುದೇ 3 ಪಕ್ಷಗಳ ಟಾರ್ಗೆಟ್ ಆಗಿದೆ. ಮುಸ್ಲಿಂ ವೋಟ್ ಮೇಲೆ 3 ಪಕ್ಷಗಳ ಕಣ್ಣು. ಇನ್ನು ಮುಸ್ಲಿಮರ ವೋಟ್ ನಿರ್ಣಾಯಕವಾಗಿದ್ದು 12 ಮೀಸಲು ಕ್ಷೇತ್ರಗಳಿವೆ, 8 ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ. ಇನ್ನು ಮುಸ್ಲಿಂ ಮತದಾರರ ಮೇಲೆ ಎಎಪಿ, ಎಐಎಂಐಎಂ, ಕಾಂಗ್ರೆಸ್ ಕಣ್ಣಿಟ್ಟಿದೆ. 2020 ಗಲಭೆ ಆರೋಪಿ ಎಎಪಿ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಸದ್ಯ ಮುಸ್ತಫಾಬಾದ್ ಕ್ಷೇತ್ರದಿಂದ ಎಐಎಂಐಎಂ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಒಂದು ವೇಳೆ ತಾಹಿರ್ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಕಮಾಲ್ ಮಾಡಿದ್ರೆ ಎಎಪಿ ಮತ್ತು ಕಾಂಗ್ರೆಸ್ಗೆ ಮತ ಕೈ ತಪ್ಪುವುದು ನಿಜ ಎನ್ನಲಾಗ್ತಾ ಇದೆ. ಇಂದು ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದು ಪ್ರಧಾನಿ ಮೋದಿ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಜ್ವಲಿಸಿದ್ರು, ದೆಹಲಿ ಗೆಲ್ಲುವಲ್ಲಿ ಸೋತಿದ್ರು. ಆದರೆ ಈ ಬಾರಿ ಕಮಲ ನಾಯಕರು ಕಮಾಲ್ ಮಾಡುವ ಸಾಧ್ಯತೆ ಇದೆ. ಪವನ್ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.